ಸ್ವಾಮಿ ವಿವೇಕಾನಂದರು ಸೆಪ್ಟೆಂಬರ್ 11, 1893 ಚಿಕಾಗೋ, ಅಮೆರಿಕದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಯೋಗ, ಆಧ್ಯಾತ್ಮ ಅಥವಾ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದರು. ಬಹುಶಃ ಜಗತ್ತಿನಲ್ಲಿ ಆ ಜನ ಭಾವಿಸಿದ್ರು ನಾವು ಮಾತ್ರ ಸುಸಂಸ್ಕೃತರು, ನಾವು ಮಾತ್ರ ಸಜ್ಜನರು, ನಮ್ಮಲ್ಲೇ ಒಂದು ಸಂಸ್ಕೃತಿ ಇದೆ ಅಂತಕ್ಕಂಥ ಒಂದು ಸ್ವಕಲ್ಪನೆಯಲ್ಲಿ ಆ ಜಗತ್ತಿತ್ತು. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಈ ನೆಲದಲ್ಲಿ, ಈ ಮಣ್ಣಿನಲ್ಲಿ ಎಂತಹ ಸಂಸ್ಕೃತಿ ಇತ್ತು, ಎಂತಹ ಯುಗಗಳನ್ನು ನಾವೆಲ್ಲ ಕಂಡಿವು ಅನ್ನುವುದನ್ನು ಅದ್ಭುತವಾಗಿ ಅವರಿಗೆ ದರ್ಶನ ಮಾಡಿಕೊಟ್ರು ವಿವೇಕಾನಂದರು. ಹಾಗಾಗಿ ನಾವು ಈ ಸೆಪ್ಟೆಂಬರ್ 11 ಐತಿಹಾಸಿಕ ದಿನವನ್ನು ನಿಜವಾಗಲೂ ವಿಶ್ವ ವೇದಿಕೆಯಲ್ಲಿ ಭಾರತದ ವಿಜಯ ಪತಾಕೆ ಅಂತ ಕರೆದರೂ ತಪ್ಪಾಗಲಾರದು. ಅಂದರೆ ಸಂಸ್ಕೃತಿಯ ವಿಜಯ ಪತಾಕೆ, ಧರ್ಮದ ವಿಜಯ ಪತಾಕೆ, ಯೋಗದ ವಿಜಯ ಪತಾಕೆ ಅಂತ ಕರೆದರೂ ತಪ್ಪಾಗಲಾರದು. ಆತ್ಮೀಯ ಬಂಧುಗಳೇ, ಈ ನೆಲದಲ್ಲಿ ನಮ್ಮ ಪೂರ್ವಜರು ಅತ್ಯಂತ ಆನಂದವಾಗಿ, ನೆಮ್ಮದಿಯಿಂದ, ತೃಪ್ತಿಯಿಂದ, ಆರೋಗ್ಯಕರವಾಗಿ ಬದುಕಿ ತೋರಿಸಿದ್ದಾರೆ ನಮಗೆ. ಸಮಸ್ಯೆ ಏನಾಗಿದೆ ಅಂದರೆ ಇವತ್ತು ಆಧುನಿಕ ಜೀವನ ಶೈಲಿಯಲ್ಲಿ ಅಥವಾ ಆಧುನಿಕ ಆಹಾರ ಪದ್ಧತಿಯಿಂದ ನಾವು ಬಹಳ ಬಹುದೂರ ಹೋಗಿ ಶಾಂತಿಯನ್ನು ಕಳ್ಕೊಂಡು ಬಿಟ್ಟಿದ್ದೇವೆ. ಇವತ್ತು ಹೆಂಗಾಗಿದೆ ಅಂದರೆ ಎಲ್ಲ ಇದೆ, ಶಾಂತಿ ಅನ್ನೋದು ಒಂದಿಲ್ಲ, ನೆಮ್ಮದಿ ಅನ್ನೋದೊಂದಿಲ್ಲ, ತೃಪ್ತಿ ಅನ್ನೋದೊಂದಿಲ್ಲ. ಆದರೆ ಮನುಷ್ಯನ ಜೀವನ ಸಾರ್ಥಕ ಆಗೋದೇ ಇವುಗಳ ಈ ಸಂಪತ್ತಿನಿಂದ. ಅಂದರೆ ಯಾವುದು? ನೆಮ್ಮದಿ ಅಂತಕ್ಕಂಥ ಮತ್ತು ತೃಪ್ತಿ ಅಂತಕ್ಕಂಥ, ಆರೋಗ್ಯ ಅಂತಕ್ಕಂಥ ಇವುಗಳೇ ಮೂಲ ಸತ್ವ. ಬುದ್ಧ ಹೇಳ್ತಾನೆ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ವಿವೇಕಾನಂದರು ಹೇಳ್ತಾರೆ, ಶರಣರು ಹೇಳ್ತಾರೆ. ಅಂದರೆ ಎಲ್ಲ ಮಹಾನುಭಾವರು ಹೇಳೋದೇನು? ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ನೈತಿಕ ಆರೋಗ್ಯ, ಕೊನೆಗೆ ಅದು ಎಲ್ಲಿ ಕೊನೆಗೊಳ್ಳುತ್ತೆ ಅಂದರೆ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಕೊನೆಗೊಳ್ಳುತ್ತೆ. ಅದು ಪರಿಪೂರ್ಣವಾದಂಥ ಒಂದು ಆರೋಗ್ಯದ ಒಂದು ರೂಪವನ್ನು ಕೊಡ್ತಾನೆ ನಮಗೆ. ಮುಖ್ಯವಾಗಿ ಈ 4 ಭಾಗಗಳನ್ನು ಇಟ್ಕೊಂಡು ಕಳೆದ 20 ವರ್ಷಗಳಿಂದ ಆಶ್ರಮ ಯಥಾಶಕ್ತಿ ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯವನ್ನು ಮಾಡ್ತಾ ಇದೆ. ನಿಜವಾಗಲೂ ಅತ್ಯಂತ ಅವಶ್ಯಕತೆ ಅಂತ ನಾನು ಅಂತೇನೆ. ಇವತ್ತು ನಾವೆಲ್ಲ ಹೀಗಿದ್ದರೂ ಕೂಡ ನನ್ನನ್ನು ನಾನು ಕರ್ಕೊಳ್ತೀನಿ, ನಮ್ಮನ್ನು ನಾವೆಲ್ಲ ಕರ್ಕೊಳ್ಬೋದು. ನಾವೆಲ್ಲ ತುರ್ತು ಘಟಕದಲ್ಲಿದ್ದೇವೆ. ಎಲ್ಲಿ ಕೂತ್ಕೊಂಡೀವಿ ಅಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ಎಲ್ಲಿ ನಡೀತಾಯಿವೆ ಅಲ್ಲಿ ನಡಿಲಿಕ್ಕಾಗಲ್ಲ, ಏನು ನೋಡ್ತಾ ಇದ್ದೇವೆ ನೋಡ್ಲಿಕ್ಕಾಗಲ್ಲ. ಎಲ್ಲವೂ ಕೂಡ ಒಂದು ರೀತಿ ಗೊಂದಲದಿಂದ, ಒಂದು ರೀತಿ ಸ್ಟ್ರೀಮ್ಲೈನ್ಗೊಂಡಿಲ್ಲ, ಅದು ಒಂದು ರೀತಿ ಆರೋಗ್ಯಕರವಾಗಿಲ್ಲ. ಹಾಗಾಗಿ ಅದನ್ನು ಆರೋಗ್ಯಕರ ಮಾಡ್ಕೊಳ್ಬೇಕು. ನಮ್ಮ ನಿತ್ಯದ ಜೀವನ ಆರೋಗ್ಯಕರ ಆಗಬೇಕನ್ನೋದು ನಮ್ಮ ಪೂರ್ವಜರು ಕೊಟ್ಟಂಥ ಬಹುದೊಡ್ಡ ಉದಾಹರಣೆ ಅವರ ಬದುಕಿನ ಮೂಲಕ. ಹಾಗಾಗಿ ನಾವೆಲ್ಲ ಅವುಗಳನ್ನು ಮತ್ತೆ